ನಾವು ಜಪ ಹೋಮಗಳು ಮಾಡಬೇಕಾದರೆ ಆಸನವನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಯಾವ ರೀತಿ ಆಸನಗಳು ಇರಬೇಕು ಅಂತ. ದರ್ಬೆ ಆಸನ, ಕಂಬಳಿ, ಕೃಷ್ಣಾಜನ ಇದನ್ನೀಗ ಯೂಸ್ ಮಾಡೋಂಗಿಲ್ಲ. ರೇಷ್ಮೆ, ಮರದ ಆಸನಗಳು ಮತ್ತು ತಾಳಪತ್ರ ಈ ವಸ್ತುಗಳು ಆಸನಗಳಿಗೆ ತುಂಬ ಉತ್ತಮವಾದುದು. ಅದೇ ರೀತಿ ಬೆದರಿನ ಆಸನ ಮೇಲೆ ಕುಳಿತರೆ ದಾರಿದ್ರ್ಯ ಆಗುತ್ತೆ. ಅದೇ ರೀತಿ ಕಲ್ಲಿನ ಆಸನ ಆದರೆ ವ್ಯಾಧಿ ಭಯ ಬರುತ್ತೆ. ನೆಲದ ಮೇಲೆ ಕುಳಿತರೆ ದುಃಖ ಪ್ರಾಪ್ತಿಯಾಗತ್ತೆ. ಮರದ ಆಸನ ಸೀಳಿದರೆ ದೌರ್ಭಾಗ್ಯವು ಬರುತ್ತೆ. ಹುಲ್ಲಿನ ಆಸನವಾದರೆ ಧನ ಯಶಸ್ಸುಗಳಿಗೆ ಹಾನಿಯೂ ಆಗುತ್ತೆ. ಎಲೆ ಮೇಲೆ ಕುಳಿತು ಕೂತರೆ ಮನಶ್ಚಂಚಲವಾಗುತ್ತದೆ. ಅದೇ ರೀತಿ ಎಂಥ ಆಸನಗಳು ಉಪಯೋಗಿಸಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳಿದೆ. ಇದು ನಿಜವೂ ಇದನ್ನು ಯಾವುದೂ ಇಲ್ಲ ಅಂತಂದರೆ ಕಂಬಳಿ ಆಸನವನ್ನು ಹಾಕಬಹುದು. ಅದರ ಮೇಲೆ ಕಾಲನ್ನು ಇಟ್ಟು ಕೂತ್ಕೋಬಾರ್ದು. ಅದರ ಮೇಲೆ